ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮ ಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಸುಂದರಕಾಂಡವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮರವರು ಬರೆದಿರುವ ರಾಮ ಸಾಂಗತ್ಯ. ಮುಂದುವರಿದ ಭಾಗ. ಗೌರಾವರ್ಣದ ಕಾಂತಿಯಲ್ಲಿ ಶೋಭಿಸುತ್ತಿದ್ದ ಮಂಡೋದರಿಯನಲ್ಲಿ ಕಂಡು ಆತಂಕ ಪಟ್ಟನು ಮಾರುತಾನಂದ. ರಾಮನ ಸತಿ ಎಂದುಕೊಂಡು ಅವಸರದಲ್ಲಿ ಬಂದ ಯೋಚನೆಯನ್ನು ಬಿಟ್ಟು ಪರಿಶೀಲಿಸಿದನಾಂಜನೇಯ. ಮಲಗಿದ್ದ ಸವತಿಯು ಜನಕನ ಸುತೆಯಲ್ಲ ವೆಂದರಿತನು ವಜ್ರಕಾಯ. ಮುಬ್ಬರಿದನು ಮತ್ತೆ ಅರಮನೆಯೊಳಗೆಲ್ಲ ಶ್ರೀರಾಮ ನರಸಿ. ದಿಗ್ಮೂಢನಾದನು ಸೀತೆಯ ಕಾಣದೆ ಮನದೊಳಗಡೆ ಪರಿತಪಿಸಿ. ರಾಮಚಂದ್ರನ ಭಾರ್ಯೆ ಇರುವಂಥ ತಾಣವ ಕಾಣದೆ ಹನುಮಂತ ನೊಂದ. ಕಾರ್ಯವೈಫಲ್ಯದಿಂದುತ್ಸಾಹ ಕಳೆಗೊಂಡು ಅರಮನೆಯಿಂ ಹೊರಬಂದ. ಸಾಹಸದಿಂ ಲಂಕೆಯನ್ನು ಸುತ್ತಿ ಹುಡುಕಾಲು ವೈದೇಹಿ ಕಾಣದಾಗಿಹಳು. ಅಸಮರ್ಥನೆಂಬ ವಿಷಾದವು ತುಂಬಲು ನೀರಸವಾಯಿತು ಬಾಳು. ಅಪಹಾರ ಮಾಡಿದ ದುಷ್ಟನ ಭಯದಿಂದ ಜಾನಕಿ ಬಹುವಾಗಿ ಬೆಂದು. ದಶಕಂದರನ ವಾಂಛೆ ಪೂರೈಸಲೊಲ್ಲದೆ ಜೀವವ ಬಿಟ್ಟಿರಬಹುದು. ಸೀತೆಯ ಸುದ್ದಿಯ ತಿಳಿಯದೆ ಮರಳಲು ಮರಣಿಸುವನು ರಾಮ ಕೊರಗಿ. ಇಕ್ಷ್ವಾಕು ವಂಶದ ಜೊತೆಯಲ್ಲಿ ಕಪಿಕುಲ ನಶಿಪುವುದು ನಿಶ್ಚಿತವಾಗಿ. ಜನಕಾತ್ಮಜೆಯ ಜಾಡು ಸಿಕ್ಕದೆ ದುಮ್ಮಾನ ಕಾಡಿತ್ತು ಹನುಮನು ಮನವ. ಶೋಕದ ಭಾರಕ್ಕೆ ಬಳಲಿದನಾತನು ಕಂಡನ ಶೋಕದ ಮನವ. ಭೂಜಾತೆಯನು ಕಿಂಕಿರಾತದ ಮನದಲ್ಲಿ ಹುಡುಕಬೇಕೆಂದು ನಿಶ್ಚಯಿಸಿ. ಮುಂದಡಿಯಿಟ್ಟನ ಶೋಕದ ವನದಡೆ ರಾಮಂಗೆ ಮನದಲ್ಲಿ ನಮಿಸಿ. ಮನದಿ ಹತಾಶಯ ಹೊಂದಿದ್ದ ಪುತ್ರನ ಸಂತೈಸಲೆನ್ನುತ್ತ ಮರುತ. ವನದಿಂದ ಸೌರಭವನ್ನು ಹೊತ್ತು ತಂದನು ಜಾನಕಿಯಲ್ಲಿ ಹಳೆನೂತ. ರಾಕ್ಷಸ ರಾಜನ ಸ್ವಚ್ಛಂದ ವೃತ್ತಿಗೆ ಹೊಂದಿಕೆಯಾಗುವ ಬೆಡಗು. ವೃಕ್ಷ ಸಮೂಹದೊಳರಳಿದ ಸುಮಗಳು ಪರಿಮಳ ಬೀರುವ ಸೊಬಗು. ತ್ರಿಭುವನದಲ್ಲಣ ದಾನವ ಸಾಮ್ರಾಟ ಕಾಮನ ಗೆಲ್ಲಲಾರದನು. ಪಂಚಬಾಣಕ್ಕೆ ಬಾಣ ಪಂಚಕ ನಿರ್ಮಿಸಿ ಮದನನ ದಯೆಗಾಗಿ ಕಾದ. ಸೂರ್ಯನ ಕಿರಣದೊಳರಳಿತು ಅರವಿಂದ ಚಂದಿರ ನಿಮ್ನೀಲೋತ್ಪಲವು. ಕುಡ್ಮಲವನು ಹೊತ್ತ ಚೂತಾವ ತಬ್ಬಿತ್ತು ನವಮಲ್ಲಿಕೆಯ ಹೂವ ಚೆಲುವು. ಹೊಂಬಣ್ಣದಲರಳುಗಳಿಂದಲ ಶೋಕದ ಮರಗಳು ಮೆರೆದಿರೆ ಸೊಂಪು. ಪುಷ್ಪಚಾಪನು ನೆಲೆಯಾಗಿ ನಿಂತಿಹ ನಿಲ್ಲಿ ಬೀರುತ್ತ ಬೆನ್ನಾಣ ದೊನಪು. ಸೌಂದರ್ಯದಿಂ ಕಳೆಗೂಡಿದ ಉದ್ಯಾನದಲ್ಲಿ ಮುಂದೆ ಮಾರುತಿ ನಡೆದಾಚೆ ಚಿಲಿಪಿಲಿ ಕೊಟ್ಟುತ್ತ ಪಕ್ಷಿಗಳೆದ್ದವು ಹನುಮಾನ ಪದಗತಿಯಿಂದ. ರಮಣೀಯದುದ್ಯಾನದೊಳಗಿತ್ತು ಕೃತ್ರಿಮ ಗಿರಿನದಿ ಕಮಲದ ಕೆರೆಯು. ಶಿಂಶಾಪವೃಕ್ಷವನೇರುತ್ತ ಕಾದನು ಜಾನಕಿಯನು ಕೇಶಪತಿಯು. ಮರದ ಮೇಲಿಂದಲೇ ಮಾತೆಯ ನರಸಲು ಗೋಚರಿಸಿದಳಲ್ಲಿ ಸೀತೆ.
ತಾಪಸಿ ಎದುರಲ್ಲಿ ಇಷ್ಟ ದೈವವು ಮೆಚ್ಚಿ ಪ್ರತ್ಯಕ್ಷವಾಗಿರುವಂತೆ ಅನತಿ ದೂರದೊಳಿದ್ದ ಅಸುಗೆಯ ಮರದಾಡೆ ತೇಜಸ್ವಿ ಸುದತಿಯ ಕಂಡ ಮಲಿನದಂಬರ ತೊಟ್ಟ ದೀನೆಯ ಸುತ್ತಲೂ ಇತ್ತೋ ರಾಕ್ಷಸಿಯರ ತಂಡ. ಧನ್ಯವಾದಗಳು.